ಹಲೋ, ನಮಸ್ತೆ ಮೇಡಮ್, ಕಸ್ಟಮರ್ ಕೇರಿಂದ ಮಾತನಾಡ್ತಾ ಇರೋದು. ಮೇಡಮ್, ಒಂದು ಸಣ್ಣ ಮಾಹಿತಿ ಬೇಕಾಗಿತ್ತು. ಕಸ್ಟಮರ್ಗೆ ಬೆಸ್ಟ್ ಸರ್ವಿಸ್ ಸಿಗ್ತಾ ಇದೆಯೋ ಇಲ್ವೋ ಅಂತ. ನಿಮ್ಮದು ಇನ್ನೊಂದು ನಂಬರ್ ಇದೆಯಲ್ಲ, 9845013430, ಇದು ನಿಮ್ಮದೇನಾ? ನೀವೇ ಯೂಸ್ ಮಾಡ್ತಾ ಇದ್ದೀರಾ? ಹೌದು. ಕ್ಷಮಿಸಿ, ಇನ್ನೊಂದು ಸಲ ಕನ್ಫರ್ಮ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹೆಸರು ದೇವಕಿ ಅಲ್ವಾ? ಹೌದು. ಈ ನಂಬರ್ನ ನೀವೇ ಬಳಸ್ತಾ ಇದ್ದೀರಾ ಮೇಡಮ್? ಇಲ್ಲ, ನನ್ನ ತಂಗಿ ಸುಮತಿ ಬಳಸ್ತಾ ಇದ್ದಾಳೆ. ಮೇಡಮ್, ಸರ್ವಿಸ್ನಲ್ಲಿ ಏನಾದರೂ ತೊಂದರೆ ಇದೆಯಾ ಮೇಡಮ್? ನೀವು ಸುಮತಿ ಹತ್ರನೇ ವಿಚಾರಿಸಿದ್ರೆ ಒಳ್ಳೇದು. ಥ್ಯಾಂಕ್ ಯು ಮೇಡಮ್, ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ. ಅದಕ್ಕೆ ಹೊರಗಡೆ ಹೋಗಿದ್ದಾರೆ, ಅಣ್ಣ ಕಾಲೇಜ್ಗೆ ಹೋಗಿದ್ದಾನೆ, ವಾಸುನು ಹೊರಗಡೆ ಹೋಗಿದ್ದಾನೆ, ನಮ್ಮ ಕೃಷ್ಣ ಮಲಗಿದ್ದಾನೆ. ಒಳ್ಳೆ ಟೈಮಲ್ಲೇ ಬಂದಿದ್ಯಾ, ಒಂದಷ್ಟೊತ್ತು ಮಾತಾಡಿಕೊಂಡು ಕಾಲ ಕಳಿಬೋದು. ಕಾಫಿ. ಮದುವೆ ಆದಮೇಲೆ ಹೇಗಿದೆ ಜೀವನ? ರಗಳೆಗಳ ಮಧ್ಯೆನೂ ಅವಿನಾಶ್ ಒಳ್ಳೆ ಗಂಡ, ಜೊತೆಗೆ ಒಳ್ಳೆ ಫ್ರೆಂಡ್ ಕೂಡ. ನೀನು ತುಂಬ ಲಕ್ಕಿ ಅಕ್ಕ. ಮನೆಗೆ ಪೊಲೀಸ್ ಬಂದಿದ್ರಂತೆ. ಅದು ಯಾರೋ ಈ ಮನೆ ಮೇಲೆ ಲೋನ್ ತೊಗೊಂಡಿದ್ರಂತೆ. ಅದೇನೋಪ್ಪ, ನನಗಂತೂ ಅದ್ರ ಬಗ್ಗೆ ಗೊತ್ತಿಲ್ಲ. ನಮ್ಗೆ ಯಾಕೆ ಅದೆಲ್ಲ? ಹಾಗಂದ್ರೆ ಹೇಗೆ ದೇವ್ಕಿ, ಇದು ನಮ್ಮನೇನೆ ತಾನೆ. ಹೌದಕ್ಕ, ಆದರೆ ಯಾರ್ಯಾರೋ ಮಾಡಿದ್ದಕ್ಕೆ ನಾವ್ಯಾಕೆ ತಲೆ ಕೆಡ್ಸ್ಕೋಬೇಕು? ಯಾಕೆ ಅಂದರೆ ನಾವು ಇದೇ ಮನೇಲಿರೋದ್ರಿಂದ. ಪೊಲೀಸ್ನವ್ರಿಗೆ ಈ ಮನೇಲಿರೋರ ಬಗ್ಗೆನೇ ಗುಮಾನಿ ಬಂದಿದೆ, ಅದಕ್ಕೆ ಎನ್ಕ್ವೈರಿ ಮಾಡಿದಾರಂತೆ. ಮಾಡಲಿ ಬಿಡೆ. ನಾಳೆ ಅಣ್ಣ ವಾಸು ಮೇಲೆ ಗುಮಾನಿ ಬಂದು ಅರೆಸ್ಟ್ ಮಾಡಿದ್ರೆ ಆಗೇನು ಮಾಡ್ತೀಯಾ? ನಮ್ಮ ಅವಿನಾಶ್ ಭಾವ ಇದ್ದಾರಲ್ಲ, ನಗು ಯಾಕೆ? ಅಣ್ಣ ಫೋರ್ಜರಿ ಮಾಡಿ 80 ಲಕ್ಷ ತಗೊಳ್ಳೋದನ್ನ ಇಮ್ಯಾಜಿನ್ ಮಾಡಿಕೊಂಡೆ, ಅದಕ್ಕೆ ನಗು ಬಂತು. 80 ಲಕ್ಷ ಬೇಡಕ್ಕ, 20 ಲಕ್ಷ ಅವನ ಒಟ್ಟಿಗೆ ನೋಡ್ಬಿಟ್ರೆ ಸಾಕು. ಅಣ್ಣ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವನ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತು. ಉಳಿದಿರೋದು ವಾಸು ಒಬ್ಬರೇ. ವಾಸುನ? ಇದ್ಯಾಕೋ ಅತಿ ಆಯಿತು. ನೀನು ಪೊಲೀಸ್ ಇನ್ಸ್ಪೆಕ್ಟರ್ ಹೆಂಡತಿ ಮಾತ್ರ. ಅನುಮಾನ ಪಡೋ ಹಾಗಿಲ್ಲ, ಪಡ್ಲೂಬಾರ್ದು. ಅನುಮಾನ ಪಡೋದಕ್ಕೂ ಅವಕಾಶ ಇದೆ ದೇವ್ಕಿ. ವಾಸು ಕೆಲಸ ಬೇರೆ ಬಿಟ್ಟಿದ್ದಾರೆ. ಅದು ಅಲ್ಲದೆ ಇದು ನಡೆದಿರೋದು 20 ದಿನಗಳ ಹಿಂದೆ. ಅಂದರೆ ನಾವು ಈ ಮನೆಗೆ ಬಂದು 1 ತಿಂಗಳ ಒಳಗೆ. ರಘುನ್ ಕಂಡ್ರೆ ವಾಸುಗೆ ದ್ವೇಷ. ಅಲ್ಲದೆ ವಾಸು ಸ್ವಂತ ಬಿಸ್ನೆಸ್ ಶುರು ಮಾಡ್ತಿದ್ದಾರೆ ಅಂತ ಎಲ್ಲ ಕಡೆ ಪ್ರಚಾರ ಇದೆ. ಅಕ್ಕ, ತಮಾಷೆ ಮಾಡ್ತಿದ್ಯಾ ಅನ್ಕೊಂಡ್ರೆ ವಾಸುನೇ ಮಾಡಿರೋ ಥರ ಮಾತಾಡ್ತಾ ಇದೆಯಾ? ವಾಸುನೆ ಅಂತ ಹೇಳ್ತಿಲ್ಲ ಕಣೆ, ಇರ್ಬಹುದಾ ಅನ್ನೋ ಗುಮಾನಿ. ಈ ಮನೇಲಿ ನಡೆಯೋದೆಲ್ಲ ಗುಟ್ಟಾಗೆ ತಾನೆ. ಜಗತ್ತಿಗೆ ತಿಳಿದ ಮೇಲೆ ನಮಗೆ ಗೊತ್ತಾಗೋದು. ಅದಕ್ಕೆ ಮೊದಲು ನಿನ್ನನ್ನು ಕೇಳೋಣ ಅಂತ ಬಂದೆ. ನೀನು ತಂಗಿ ಅನ್ನೋ ಪ್ರೀತಿ, ನಾನು ಅಕ್ಕ ಅನ್ನೋ ಸ್ವಲ್ಪ ಅಧಿಕಾರ. ತುಂಬ ಚೆನ್ನಾಗಿದೆ ಅಕ್ಕ. ನಿನಗೆ ವಾಸು ಮೇಲೆ ಅನುಮಾನ ಪಡೋ ಮನ್ಸಾದ್ರೂ ಹೇಗೆ ಬಂತು? ಅಕ್ಕನ ಸ್ವಲ್ಪ ಅಧಿಕಾರ ಅದು ತಂಗಿಗೆ ಅಧಿಕ ಪ್ರಸಂಗ ಅಂತ ಅನ್ನಿಸ್ಬಾರ್ದಲ್ವಾ? ಕೆಡುಕು ಬಯಸೋ ಮನೆಗೆ ಕಪ್ಪು ಬೆಕ್ಕು ತಂದ್ಬಿಟ್ಟ ಹಾಗೆ ನಿನ್ನ ಈ ಸುದ್ದಿ. ದೇವ್ಗೆ, ನೀನು ಪೊಲೀಸ್ ಹೆಂಡತಿ ಮಾತ್ರ ಅಂತ ಅನ್ಕೊಂಡಿದ್ದೆ, ನೀನೇ ಪೊಲೀಸ್ ಆಗಿದ್ಯಾ. ನನ್ನ ಗಂಡನ ಬಗ್ಗೆ ಒಳ್ಳೆ ಕಾಂಪ್ಲಿಮೆಂಟೇ ಕೊಟ್ಟಿದ್ಯಾ, ತುಂಬ ಥ್ಯಾಂಕ್ಸ್. ನಾನು ನಿನ್ನ ಮನೆಗೆ ಬಂದು ಅವಿನಾಶ್ಗೆ ಲಂಚ ತಗೊಳ್ಳೋ ಚಪಲ ತುಂಬ ಜಾಸ್ತಿ ಇದೆ, ಇದರಿಂದ ಮನೆ ಮಂದಿಗೆಲ್ಲ ಕೆಟ್ಟ ಹೆಸರು ಅಂತ ಹೇಳಿದಿದ್ರೆ ನಿನಗೆಷ್ಟು ನೋವಾಗ್ತಿತ್ತು? ಆ ಅರಿವು ನನಗಿದೆ ಅಕ್ಕ. ಎಲ್ರಿಗೂ ಅವ್ರವ್ರ ಗಂಡಂದಿರ ಬಗ್ಗೆ ಕಾಳಜಿ ಇರುತ್ತೆ. ನಿನಗೆ ವಾಸು ಬಗ್ಗೆ, ನನಗೆ ಅವಿನಾಶ್ ಬಗ್ಗೆ.
ನೋಡು ದೇವ್ಕಿ, ನಾನಿಲ್ಗೆ ನಮ್ಮ ಗಂಡಂದಿರನ್ನ ತೂಕಕ್ಕೆ ಹಾಕೋದ್ರ ಬಗ್ಗೆ ಮಾತಾಡೋದಕ್ಕೆ ಬಂದಿಲ್ಲ. ನಾನು ಆಡಿದ ಮಾತುಗಳನ್ನ ನೀನು ಗಂಭೀರವಾಗಿ ಬೇಕಾದರೂ ತಗೋ, ಹಗುರವಾಗಿ ಬೇಕಾದರೂ ತಗೋ. ಅದು ನಿನಗೆ ಬಿಟ್ಟಿದ್ದು. ಇದು ಟೀಕೆ ಅಲ್ಲ, ಅಥವಾ ವಾಸು ಬಗ್ಗೆ ತಾತ್ಸಾರನೂ ಅಲ್ಲ. ಅಕಸ್ಮಾತ್ ದುರಂತ ಆಗೋದಿದ್ರೆ ಅದು ನಿಲ್ಲಿ ಅನ್ನೋದಷ್ಟೇ ನನ್ನ ಉದ್ದೇಶ. ನೀನ್ ನನ್ನ ತಂಗಿ. ಇನ್ನೊಂದು ಸರ್ತಿ ಇಂಥ ಅನುಮಾನಗಳು ನಿನ್ನ ತಲೆಯಲ್ಲಿ ಬರದೇ ಇರಲಿ. ಸಂಸಾರದ ವಿಚಾರದಲ್ಲಿ ನಿನ್ನಷ್ಟು ನೆಮ್ಮದಿಯ ದಿನಗಳನ್ನು ನಾನು ಪಡ್ಕೊಂಡು ಬಂದಿಲ್ಲ ಅಕ್ಕ. ಅದು ನಿನಗೂ ಗೊತ್ತು. ಹರ್ಟ್ ಮಾಡೋ ಉದ್ದೇಶ ಇದ್ರೆ ಬಾ, ಹೀಗೆ ಮಾತಾಡು. ನೀನು ನನಗಕ್ಕ. ಹಲೋ, ಯುರೇಕಾ ಯುರೇಕಾ. ಸುರೇಖನಾ? ರಾಂಗ್ ನಂಬರು. ರೈಟ್ ನಂಬರೇ ಕಣ್ರಿ, ಸುಮತಿ ಅಲ್ವಾ? ಹೌದು. ಯುರೇಕಾ. ಯಾರ್ರೀ ಅದು? ಏನ್ರಿ ಅದು ಯುರೇಕಾ? ಗೊತ್ತಿಲ್ವಾ? ಆರ್ಕಿಮಿಡೀಸ್ ಗೊತ್ತಾ? ಅದೇ ರೀ ವಿಜ್ಞಾನಿ. ನೀರು ತುಂಬಿದ ತೊಟ್ಟಿಲ್ಲಿ ಕೂತ್ನಂತೆ, ಆ ನೀರೆಲ್ಲ ಆಚೆ ಬಂದಾಗ ಯುರೇಕಾ ಯುರೇಕಾ ಅಂದ್ಬಿಟ್ಟು ಬೆತ್ತಲ ಬೇರೆ ಉಂಟಂತೆ. ಅಯ್ಯ ಅಯ್ಯ ಅಯ್ಯ! ತಾವೀಗ ಅದೇ ಸ್ಥಿತಿಲಿ ಇದ್ದೀರೋ? ಇಲ್ಲ ರೀ, ಆ ರೀತಿ ಏನಿಲ್ಲ. ನಾನು ವಿಜ್ಞಾನಿ ಆಗಿದ್ದೀನಿ. ವಿಜ್ಞಾನಿಗಳು ಏನಾದರೂ ಕಂಡಿಡಿದ್ರೆ ಯುರೇಕಾ ಯುರೇಕಾ ಅಂತಾರಂತೆ. ಲೋ ಅಜ್ಞಾನಿ, ಯಾರಯ್ಯ ನೀನು? ಮೊದ್ಲು ಅದನ್ನ ಹೇಳೋ. ನಾ ಹೇಳಕ್ಕಿಲ್ಲ. ನೀ ಯಾರು ಅಂತ ನನಗೆ ಗೊತ್ತಾಯ್ತು, ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲ. ಹೇಗಿದೆ ನನ್ನ ವರ್ಷೆ? ಏಯ್, ನಿನ್ನ ವರ್ಷ ನೀನೇ ಇಟ್ಕೋ. ತಲಹರಟೆ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ನಿಮ್ಮ ದೊಡ್ಡಪ್ಪ ಹೆಡ್ ಕಾನ್ಸ್ಟೇಬಲ್ ರಿಟೈರ್ಡ್ ಆಯ್ತಂತೆ. ಪೆನ್ಷನ್ ಎಷ್ಟು ಬರುತ್ತೋ? ಲೋ, ನಮ್ಮ ಭಾವ ಇದ್ದಾರೆ ಕಣೋ, ಇನ್ಸ್ಪೆಕ್ಟ್ರು. ಓ, ಹೊಸ ಭಾವ. ಅವ್ರೇನಾದರೂ ನನಗೆ ಅರೆಸ್ಟ್ ಮಾಡಿದ್ರೆ ನಿಮ್ಮ ಅಕ್ಕ ಬಂದು ನನಗೆ ಬಿಡಿಸ್ತಾಳೆ. ಅದೇ ನಿಮ್ಮ ಭಾವನ ಹೆಂಡತಿ. ಅಬ್ಬ ಮಾರಾಯ,
ನಮ್ಮ ಮನೆಯವ್ರು ಎಲ್ರು ಗೊತ್ತು ಅಂತಂದ್ರೆ ಯಾರಯ್ಯ ನೀನು? ಹೇಳಕ್ಕಿಲ್ಲ. ನೀ ಹೇಳದೆ ಹೋದ್ರು ನಿನ್ ಫೋನ್ ನಂಬರ್ ಇದೆ ನನ್ನ ಹತ್ರ. ಸಾಯಂಕಾಲದ ಒಳಗಡೆ ನೀನು ಅರೆಸ್ಟ್ ಆಗ್ತೀಯಾ. ನಿಮ್ಮ ಅಣ್ಣ ನಿಮ್ಮ ತಂದೆಗಳಿ ನಿಮ್ಮ ಮನೇಲೆ ಹೌಸ್ ಅರೆಸ್ಟ್ ಮಾಡಿಸು. ಹಾಗಾದ್ರೂ ಮಾವನ ಮನೆ ಊಟ ಸಿಗ್ಲಿ. ನಿನ್ನ ಹೆಸರು ಸುಮತಿ ಬದಲು ರತಿ ಅಂತ ಇದ್ರೆ ಚೆನ್ನಾಗಿರ್ತಾ ಇತ್ತು. ಏಯ್, ಜಾಸ್ತಿ ಆಯ್ತು ನಿಂದು. ಈ ಸುಮತಿ ಹತ್ರ ನೀನ್ ತಲಹರಟೆ ಮಾಡಿದ್ರೆ ಇಷ್ಟು ದಿವಸ ನೀವು ನನಗೆ ಆಗಾಟ ಆಡಿಸ್ತಾ ಇದ್ರಿ, ಇವತ್ತು ನಾನು ಒಂದೇ ಒಂದು ದಿವಸ ಹೆಂಗ್ ಕೊಟ್ಟೆ ಚಮಕ್. ನಾನ್ ರೀ ಗೊತ್ತಾಗಿಲ್ವಾ? ಚಂದ್ರು ಕಣ್ರಿ. ಓ ಮನ್ಮತ, ಎಲ್ಲ ನಿನ್ನ ನಾನೇ ಅಂತ ನಿಮ್ಗೆ ಹೇಗ್ರಿ ಗೊತ್ತಾಯ್ತು? ಕಾಯಿಲೆಗಳನ್ನು ಮುಚ್ಚಿಡ್ತಾರ ರಾಘು? ಹೆಂಡತಿ ಹತ್ರ ಮುಚ್ಚಿಡೋದ್ರಿಂದ ಏನು ಪ್ರಯೋಜನ ಹೇಳು? ಯಶು, ಅದು ಹಾಗಲ್ಲ ರಘು, ನನಗೆ ಅವತ್ತೇ ವಿಷಯ ಗೊತ್ತಾಗಿತ್ತು. ಆದರೂ ನನ್ನನ್ನು ನಾನು ಕಂಟ್ರೋಲ್ ಮಾಡ್ಕೊಂಡಿದ್ದೆ. ಸರಿ, ಹೊರಡೋಣವಾ? ಯಶು, ಒಂದು ವಿಷಯ. ನಾವು ಹೋಗ್ತಾ ಹಳೆ ಮನೆ ದಾರಿಲಿ ಹೋಗೋಣವಾ? ರಘು, ಈ ಸೆಂಟಿಮೆಂಟೇ ಬೇಡ. ಏನು ಬೇಕಾದರೂ ಆಗಲಿ, ಸಾಲಕ್ಕೆ ಆ ಮನೆ ಮಾರಬೇಕಾಗಿ ಬಂದರೂ ಪರವಾಗಿಲ್ಲ. ನನಗೇನು ಬೇಸರ ಇಲ್ಲ. ಆದರೆ ನೀನು ಚಿಂತೆ ಮಾಡಬಾರ್ದು. ಅದಕ್ಕಲ್ಲ ಯಶು, ವಿದ್ಯಾಧರ್ ಮನೆಗೆ ಹೋಗಿ ಬರಬೇಕು. ರಘು, ಅವ್ರ ಹತ್ರ ಮಾತಾಡೋಂಥದ್ದು ಏನಿದೆ ಹೇಳು? ನಾವು ಕೇಸ್ ಬೇರೆ ಹಾಕ್ತಿದ್ದೀವಿ. ಈಗಾಗಲೇ ಅವ್ರಿಗೆ ನೋಟಿಸು ಹೋಗಿರತ್ತೆ. ನಿನಗೂ ಮುಜುಗರ ಅಲ್ವಾ? ಇಲ್ಲ ಯಶು, ಈ ಮುಜುಗರ, ನಾಚಿಕೆ ಇದನ್ನೆಲ್ಲ ಮೀರಿದ್ದು ಮಾತಾಡಬೇಕಾಗಿದೆ. ಇದೇ ಸರಿಯಾದ ಸಮಯ. ಇದನ್ನು ಬಿಟ್ಟರೆ ಮತ್ತೆ ಇಂಥ ಸಂದರ್ಭ ಸಿಗೋದೇ ಇಲ್ಲ. ಆದರೆ ನೀನು ಅವ್ರ ಮನೆಗೆ ಹೋಗೋದ್ರಿಂದ ನಿನ್ನ ಟೆನ್ಷನ್ ಇನ್ನೂ ಜಾಸ್ತಿ ಆಗ್ಬೋದು. ಬೇಡ ರಘು. ಛೆ, ಇನ್ಮೇಲೆ ನಾನು ಟೆನ್ಷನ್ ಫ್ರೀ ರಘು. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನೀನೇನದ್ರ ಬಗ್ಗೆ ಚಿಂತೆ ಮಾಡಬೇಡ ಯಶು. ಒಂದು 5 ನಿಮಿಷ ಅಷ್ಟೇ. ಅಷ್ಟೊಂದು ಮುಖ್ಯನಾ? ಹೌದು ಯಶು, ತುಂಬಾ ಮುಖ್ಯ. ನೀನೇ ನೋಡ್ತೀಯಲ್ಲ. ಇಲ್ಲ ರಘು, ನಾನು ಅವ್ರ ಮನೆಗೆ ಬರಲ್ಲ. ಕಾರಲ್ಲೇ ಕೂತಿರ್ತೀನಿ. ಬೇಗ ಅದೇನು ಮಾತಾಡ್ತೀಯೋ ಮಾತಾಡಿ ಬಂದ್ಬಿಡು. ಆದರೆ ಮೆಟ್ಲು ಹತ್ತುವಾಗ ಹುಷಾರು.
ನಾನೇನಾದರೂ ಹೆಲ್ಪ್ ಮಾಡ್ಲಾ ಅದಕ್ಕೆ? ಬೇಡ ದೇವ್ಕಿ, ನಾ ಮಾಡ್ಕೋತೀನಿ. ನೀನು ಮಗುನ ನೋಡ್ಕೊ, ಅಷ್ಟು ಸಾಕು. ಅದಕ್ಕಿಂತ ದೊಡ್ಡ ಕೆಲಸ ಬೇರೆ ಏನಿದೆ ಹೇಳು? ಇದು ಬೇರೆಯವ್ರಿಗೆ ಅರ್ಥ ಆಗಲ್ಲ, ಮಗು ಹೆತ್ತೋರ್ಗೆ ಮಾತ್ರ ಚೆನ್ನಾಗಿ ಗೊತ್ತಾಗೋದು. ಇದೇ ನಾನು ಹೆತ್ತ ಮಗು ಅಲ್ವಲ್ಲ ಅದಕ್ಕೆ. ಬಹುಶಃ ಜೀವನ ಪರ್ಯಂತ ಇದು ನನಗೆ ಶಾಪವಾಗೇ ಕಾಡುತ್ತೋ ಏನು. ಏನಾಯ್ತು ದೇವ್ಕಿ? ಏನಿಲ್ಲ ಬಿಡಿ ಅದಕ್ಕೆ. ಅದೇನು ಅಂತ ಹೇಳಬಾರ್ದಾ? ಇನ್ಮೇಲೆ ಯಾವ ವಿಷಯನೂ ಈ ಮನೆಯಲ್ಲಿ ಗುಟ್ಟಾಗಿಟ್ಟು ಕೊಳೆಯೋಕ್ಕೆ ಬಿಡಬಾರ್ದು. ತಕ್ಷಣ ಬಗೆಹರಿಬೇಕು. ಅಪ್ಪ, ಇಷ್ಟು ದಿವಸ ಆಗಿರೋ ರಗಳೇನೆ ಸಾಕು ಮಾರಾಯ್ತಿ. ಅದೇನು ಅಂತ ಹೇಳು. ಮದುವೆ ಆದಮೇಲೆ ನಮ್ಮ ನಿವ್ಯಕ್ಕ ತುಂಬಾ ಬದಲಾಗಿದ್ದಾಳಲ್ವ ಅದಕ್ಕೆ? ದೇವ್ಕಿ, ನೀನು ವಿಷಯ ಬದಲಾಯಿಸ್ತಾ ಇದೆಯಾ? ಇಲ್ಲ ಅದಕ್ಕೆ, ಹೌದು ತಾನೆ, ನಿವ್ಯಕ್ಕ ಬದಲಾಗಿದ್ದಾಳಲ್ವಾ? ನನಗೇನು ಹಾಗನ್ಸಲ್ಲಪ್ಪ. ದೇವ್ಕಿ, ಸಾಮಾನ್ಯವಾಗಿ ಹುಡುಗಿರು ಜೀವನದಲ್ಲಿ 3 ಘಟ್ಟದಲ್ಲಿ ಬದಲಾಗ್ತಾರೆ. ಅವ್ರು ದೊಡ್ಡವರಾದಾಗ, ಮದುವೆ ಆದಾಗ, ಮಗು ಆದಾಗ. ಇದು ತುಂಬ ಸಹಜ ತಾನೇ? ಆ ವಿಚಾರ ಅಲ್ಲ ಅದಕ್ಕೆ. ನಿವ್ಯ ಅಕ್ಕನಿಗೆ ನಾನು ಬಾಡಿಗೆ ತಾಯಿ ಆದಾಗಿಂದ ನನ್ನ ಬಗ್ಗೆ ಒಂದು ರೀತಿ ತಾತ್ಸಾರ ಇತ್ತು.